ಚಿತ್ರದುರ್ಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ದಂಧೆ. ಜೀವನಾಡಿ ಚಿನ್ನ ಹಗರಿ ಹಳ್ಳದಲ್ಲಿ ವ್ಯಾಪಕ ಮರಳು ಲೂಟಿಯಾಗ್ತಾ ಇದೆ. ಮೊಳಕಾಲ್ಮುರ ರೈತರ ಜೀವನಾಡಿ ಚಿನ್ನ ಹಗರಿ ಹಳ್ಳ. ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳು ದಂಧೆಯಲ್ಲಿ ಭಾಗಿಯಾಗಿದ್ದಾರೆ. ಅಕ್ರಮ ದಂಧೆ ಕಂಡು ಕಾಣದಂತಿರುವಂತಹ ಅಧಿಕಾರಿಗಳು, ಗಣಿ ಇಲಾಖೆ ಹಾಗೂ ಪೊಲೀಸರು ಶಾಮೀಲಾಗಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಮರಳು ಗಣಿಗಾರಿಕೆ ನಿಲ್ಲಿಸುವಂತೆ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ. ಹಗರಿಹಳ್ಳ ಸುತ್ತ ರೈತರಿಗೆ ಅಂತರ್ಜಲ ಕುಸಿಯುವಂತ ಆತಂಕ ಹೆಚ್ಚಾಗ್ತಾ ಇದೆ. ನೋಡಿ, ಚಿತ್ರದುರ್ಗದಲ್ಲಿ ಎಗ್ಗಿಲ್ಲದೆ ಈ ಮರಳು ದಂಧೆ ನಡೀತಾ ಇದೆ. ಜೀವನಾಡಿ ಚಿನ್ನ ಹಗರಿ ಹಳ್ಳದಲ್ಲಿ ವ್ಯಾಪಕವಾಗಿ ಮರಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದಾರೆ. ಬಂಡವಾಳ ಶಾಹಿಗಳು ಈ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಒಂದ್ ಕಡೆ ಅಲ್ಲಿರುವಂತಹ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗಣಿ ಇಲಾಖೆ ಪೊಲೀಸರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇರೋದು. ನೋಡಿ ಯಾವ ರೀತಿಯಾಗಿ ಮರಳನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತ. ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಅಲ್ಲಿರುವಂತಹ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಡ ಹಗಲೇ ಈ ರೀತಿಯಾಗಿ ಮರಳು ಗಣಿಗಾರಿಕೆ ನಡೀತಾ ಇದೆ. ಚಿತ್ರದುರ್ಗದ ಮೊಳಕಾಲ್ಮುರ ಅಲ್ಲಿ ನಡೆದಿರುವಂತಹ ಘಟನೆ ಇದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನೋಡಿ, ಇಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಧಿಕಾರಿಗಳು ಮತ್ತು ಇನ್ನೂ ಹಲವರು ಕೂಡ ಶಾಮೀಲಾಗಿದ್ದಾರೆ ಎಂಬ ಆರೋಪ ಅಲ್ಲಿನ ಸ್ಥಳೀಯರು ಮಾಡ್ತಾ ಇರೋದು. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಏನಂದ್ರೆ ಚಿತ್ರದುರ್ಗ ಜಿಲ್ಲೆಯ ಏನು ಮೊಳಕಾಲ್ಮೂರು ತಾಲೂಕಿನ ಚಿನ್ನಾಗಿರಿ ಹಳ್ಳದಲ್ಲಿ ಏನು ಈಗಾಗಲೇ ಸಾಕಷ್ಟು ಮರಳು ದಂಧೆ ನಡೀತಿದೆ. ಯಾಕೆಂದ್ರೆ ಇಡೀ ಚಿತ್ರದುರ್ಗ ಜಿಲ್ಲಾದ್ಯಂತ ಎಲ್ಲವೂ ಕೂಡ ರಾಜ್ಯಾದ್ಯಂತನೇ ಕೂಡ ಸರ್ಕಾರಿ ಪಾಯಿಂಟ್ಗಳು ಸಂಪೂರ್ಣ ಸ್ಥಗಿತವಾಗಿದ್ದು, ಈಗೇನಿದ್ರು ಪಟ್ಟಾ ಲ್ಯಾಂಡ್ಗಳಲ್ಲಿ ಮಾತ್ರ ಮರಳು ತುಂಬುತ್ತಿದ್ದಾರೆ. ಅದು ಕೂಡ ಪಟ್ಟಾ ಲ್ಯಾಂಡ್ ಅಲ್ಲಿ ಕೂಡ GPS ಮತ್ತೆ ಅಲ್ಲಿನ ರಾಯಲ್ಟಿ ಕಟ್ಟಿಲ್ಲದೆ ಇರೋದ್ರಿಂದ ಅವು ಕೂಡ ಏನು ಸ್ಥಗಿತಗೊಂಡಿದ್ದು. ಈಗ ಚಿನ್ನಾಗಿರಿ ಏನು ಹಳ್ಳದಲ್ಲಿ ಸಾಕಷ್ಟು ಮರಳು ದಂಧೆ ಪ್ರತಿನಿತ್ಯ ಟ್ರ್ಯಾಕ್ಟರ್ಗಳ ಮೂಲಕ, ಲಾರಿಗಳ ಮೂಲಕ, ಟ್ರ್ಯಾಕ್ಟರ್ಗಳ ಮೂಲಕ ಗಡ್ಡೆ ತಕೊಂಡ್ಬಂದು ಹೊಡೆದು ಅಲ್ಲಿದ್ದ ಲಾರಿಗಳ ಮೂಲಕ ರಾತ್ರೋರಾತ್ರಿ ಮತ್ತೆ ಅಷ್ಟೇ ಅಲ್ಲದೆ ಹಗಲು ರಾತ್ರಿ ಎರಡೂ ಸಮಯದಲ್ಲೂ ಏನು ನಿಲ್ಲದೆ ಸಂಪೂರ್ಣವಾಗಿ ಮರಳು ದಂಧೆ ನಡೀತಿದೆ. ಆದ್ರೆ ಗಣಿ ಇಲಾಖೆ ಆಗ್ಲಿ, ಪೊಲೀಸ್ ಅಧಿಕಾರಿಗಳಾಗ್ಲಿ, ಮತ್ತೆ ತಾಲೂಕು ದಂಡಾಧಿಕಾರಿಗಳಾಗ್ಲಿ, ಕಂದಾಯ ಇಲಾಖೆ ಎಲ್ಲವೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಸಂಪೂರ್ಣವಾಗಿ ಬಂದ್ ಮಾಡುವಂತ ಕೆಲಸ ಆಗಿರುತ್ತೆ. ಆದ್ರೆ ಯಾವುದೇ ಅಧಿಕಾರಿಗಳು ಕೂಡ ಇದುವರೆಗೂ ಕೂಡ ಕ್ರಮ ಕೈಗೊಂಡಿಲ್ಲ. ಯಾಕಂದ್ರೆ ಅಲ್ಲಿನ ಸುತ್ತಮುತ್ತ ರೈತರುಗಳಿಗೂ ಕೂಡ ಸಾಕಷ್ಟು ದೂರುಗಳು ಕೊಟ್ಟರು ಕೂಡ, ಯಾಕಂದ್ರೆ ಮರಳು ದಂಧೆ ನಡೆಯೋದ್ರಿಂದ ಅಲ್ಲಿನ ಅಂತರ್ಜಲ ಕೂಡ ಕುಸಿತ ಅಂತ ರೈತರು ಹೇಳ್ತಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ಕ್ರಮವನ್ನು ವಹಿಸಿರುವುದು ವಿಪರ್ಯಾಸನೆ ಸರಿ ಅಂತ ಹೇಳ್ಬೋದು. ಪ್ರವೀಣ್, ವೀರೇಶ್, ಒಂದು ನಾವು ಇತ್ತೀಚೆಗೆ ನೋಡ್ತೀವಿ, ರಾತ್ರಿ ಈ ಮರಳು ಗಣಿಗಾರಿಕೆ ಮಾಡ್ತಾರೆ. ಆದ್ರೆ ಇಲ್ಲಿ ಮಠ ಮಧ್ಯಾಹ್ನ ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇರೋದು. ಅಧಿಕಾರಿಗಳು ಯಾರು ಬಂದು ಇಲ್ಲಿ ಗಮನಿಸಿಲ್ವಾ ಏನು ಅಂತ? ಅಧಿಕಾರಿಗಳು ಏನಾದ್ರೂ ಶಾಮೀಲಾಗಿದ್ದಾರಾ? ಏನ್ ಕತೆ? ನೋಡ್ಕೊಂಡು ಗೊತ್ತಾಗುತ್ತೆ ಪ್ರವೀಣ್. ಹೇಳ್ಬೇಕಂದ್ರೆ ಹಗಲತ್ತು ಸಂಪೂರ್ಣವಾಗಿ ನಾವು ಮರಳು ದಂಧೆ ನಿಲ್ಸಿದೀವಿ ಅಂತ ಹೇಳ್ಬಿಟ್ಟು ಜನಪ್ರತಿನಿಧಿಗಳು ಹೇಳ್ತಾರೆ, ಇತ್ಲಾಗ ಅಧಿಕಾರಿಗಳು ಹೇಳ್ತಾರೆ. ಯಾಕಂದ್ರೆ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಯಾವ ದಂಧೆನೂ ಕೂಡ ನಡೆಯಕ್ಕಾಗಲ್ಲ. ಯಾಕಂದ್ರೆ ಇದರಲ್ಲಿ ಪೊಲೀಸ್ ಒಂದು ಇಲಾಖೆ ಅಲ್ಲ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ಗಣಿ ಇಲಾಖೆ ಮೂರು ಕೂಡ ಇನ್ವಾಲ್ವ್ ಆಗಿದ್ರು ಮಾತ್ರ ಈ ಒಂದು ದಂಧೆ ನಡೆಯೋದಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ಇಡೀ ಎಂಟೈರ್ ಚಿತ್ರದುರ್ಗ ಜಿಲ್ಲಾದ್ಯಂತ ಕೂಡ ಮರಳು ಸಂಪೂರ್ಣವಾಗಿ ಸ್ಥಗಿತವಾಗಿದ್ರು ಕೂಡ ಮೊಳಕಾಲ್ಮೂರು ತಾಲೂಕಿನ ಚಿನ್ನಾಗಿರಿ ಹಳ್ಳದಲ್ಲಿ ಮಾತ್ರ ಬಿಟ್ಟು ಬಿಡದೆ ರಾಜಾರೋಷವಾಗಿ ಈ ಒಂದು ಮರಳು ದಂಧೆ ನಡೀತಿದೆ. ಅಂದ್ರೆ ಎಲ್ಲರೂ ಕೂಡ ಯೋಚನೆ ಮಾಡ್ಬೇಕಾದಿದೆ. ಯಾಕಂದ್ರೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತೆ ಗಣಿ ಇಲಾಖೆ ಆಗಿರ್ಬೋದು, ಗಣಿ ಇಲಾಖೆಯಲ್ಲೂ ಕೂಡ ನೈಟ್ ರೌಂಡ್ಸ್ ಕೂಡ ಅಧಿಕಾರಿಗಳಿರ್ತಾರೆ. ಆದ್ರೆ ಸೀನಿಯರ್ ಜಿಯಾಲಜಿಸ್ಟ್ಗಳು ಇರ್ತಾರೆ. ಎಲ್ಲದೂ ಕೂಡ ಇದ್ದಾಗ ಈ ಮರಳು ದಂಧೆ ನಡೀತಿದೆ ಅಂದ್ರೆ ಅಲ್ಲಿನ ಸಾರ್ವಜನಿಕರಿಗೆ ಸಾಕಷ್ಟು ಅನುಮಾನ ಮೂಡದೇ ಇರಕ್ಕೆ ಆಗಲ್ಲ. ಯಾಕಂದ್ರೆ ಈ ಅಧಿಕಾರಿಗಳು ಶಾಮೀಲಾಗಿದ್ರು ಮಾತ್ರ ಈ ಒಂದು ದಂಧೆಗಳು ನಡೀಲಿಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಅಲ್ಲಿನ ಸಾರ್ವಜನಿಕರು ಕೂಡ ಈಗಾಗಲೇ ಆಕ್ರೋಶಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿ. ಚಿತ್ರದುರ್ಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ದಂಧೆ. ಜೀವನಾಡಿ ಚಿನ್ನ ಹಗರಿ ಹಳ್ಳದಲ್ಲಿ ವ್ಯಾಪಕ ಮರಳು ಲೂಟಿಯಾಗ್ತಾ ಇದೆ. ಮೊಳಕಾಲ್ಮುರ ರೈತರ ಜೀವನಾಡಿ ಚಿನ್ನ ಹಗರಿ ಹಳ್ಳ. ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳು ದಂಧೆಯಲ್ಲಿ ಭಾಗಿಯಾಗಿದ್ದಾರೆ.
ಅಕ್ರಮ ದಂಧೆ ಕಂಡು ಕಾಣದಂತಿರುವಂತಹ ಅಧಿಕಾರಿಗಳು, ಗಣಿ ಇಲಾಖೆ ಹಾಗೂ ಪೊಲೀಸರು ಶಾಮೀಲಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮರಳು ಗಣಿಗಾರಿಕೆ ನಿಲ್ಲಿಸುವಂತೆ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ. ಹಗರಿಹಳ್ಳ ಸುತ್ತ ರೈತರಿಗೆ ಅಂತರ್ಜಲ ಕುಸಿಯುವಂತ ಆತಂಕ ಹೆಚ್ಚಾಗ್ತಾ ಇದೆ. ನೋಡಿ, ಚಿತ್ರದುರ್ಗದಲ್ಲಿ ಎಗ್ಗಿಲ್ಲದೆ ಈ ಮರಳು ದಂಧೆ ನಡೀತಾ ಇದೆ. ಜೀವನಾಡಿ ಚಿನ್ನಹಗರಿ ಹಳ್ಳದಲ್ಲಿ ವ್ಯಾಪಕವಾಗಿ ಮರಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಬಂಡವಾಳಶಾಹಿಗಳು ಈ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಅಲ್ಲಿರುವಂತಹ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗಣಿ ಇಲಾಖೆ ಪೊಲೀಸರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇರೋದು. ನೋಡಿ ಯಾವ ರೀತಿಯಾಗಿ ಮರಳನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತ. ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಅಲ್ಲಿರುವಂತಹ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಡ ಹಗಲೇ ಈ ರೀತಿಯಾಗಿ ಮರಳು ಗಣಿಗಾರಿಕೆ ನಡೀತಾ ಇದೆ. ಚಿತ್ರದುರ್ಗದ ಮೊಳಕಾಲ್ಮೂರ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನೋಡಿ, ಇಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಧಿಕಾರಿಗಳು ಮತ್ತು ಇನ್ನು ಹಲವರು ಕೂಡ ಶಾಮೀಲಾಗಿದ್ದಾರೆ ಎಂಬ ಆರೋಪ ಅಲ್ಲಿನ ಸ್ಥಳೀಯರು ಮಾಡ್ತಾ ಇರೋದು. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಏನಂದ್ರೆ ಚಿತ್ರದುರ್ಗ ಜಿಲ್ಲೆಯ ಏನು ಮೊಳಕಾಲ್ಮೂರು ತಾಲೂಕಿನ ಚಿನ್ನಾಗ್ರಿ ಹಳ್ಳದಲ್ಲಿ ಏನು ಈಗಾಗಲೇ ಸಾಕಷ್ಟು ಮರಳು ದಂಧೆ ನಡೀತಿದೆ. ಯಾಕೆಂದ್ರೆ ಇಡೀ ಚಿತ್ರದುರ್ಗ ಜಿಲ್ಲಾದ್ಯಂತ ಎಲ್ಲವೂ ಕೂಡ ರಾಜ್ಯಾದ್ಯಂತನೇ ಕೂಡ ಸರ್ಕಾರಿ ಪಾಯಿಂಟ್ಗಳು ಸಂಪೂರ್ಣ ಸ್ಥಗಿತವಾಗಿದ್ದು, ಈಗೇನಿದ್ರು ಪಟ್ಟಾ ಲ್ಯಾಂಡ್ಗಳಲ್ಲಿ ಮಾತ್ರ ಮರಳು ತುಂಬುತ್ತಿದ್ದಾರೆ. ಅದು ಕೂಡ ಪಟ್ಟಾ ಲ್ಯಾಂಡ್ ಅಲ್ಲಿ ಕೂಡ GPS ಮತ್ತೆ ಅಲ್ಲಿನ ರಾಯಲ್ಟಿ ಕಟ್ಟಿಲ್ಲದೆ ಇರೋದ್ರಿಂದ ಅವು ಕೂಡ ಏನು ಸ್ಥಗಿತಗೊಂಡಿದ್ದು. ಈಗ ಚಿನ್ನಗಿರಿ ಏನು ಹಳ್ಳದಲ್ಲಿ ಸಾಕಷ್ಟು ಮರಳು ದಂಧೆ ಪ್ರತಿನಿತ್ಯ ಟ್ರ್ಯಾಕ್ಟರ್ಗಳ ಮೂಲಕ, ಲಾರಿಗಳ ಮೂಲಕ, ಟ್ರ್ಯಾಕ್ಟರ್ಗಳ ಮೂಲಕ ಗಡ್ಡೆ ತಕೊಂಡ್ಬಂದು ಹೊಡೆದು ಅಲ್ಲಿದ್ದ ಲಾರಿಗಳ ಮೂಲಕ ರಾತ್ರೋರಾತ್ರಿ ಮತ್ತೆ ಅಷ್ಟೇ ಅಲ್ಲದೆ ಹಗಲು ರಾತ್ರಿ ಎರಡೂ ಸಮಯದಲ್ಲೂ ನಿಲ್ಲದೆ ಸಂಪೂರ್ಣವಾಗಿ ಮರಳು ದಂಧೆ ನಡೀತಿದೆ. ಆದ್ರೆ ಗಣಿ ಇಲಾಖೆ ಆಗ್ಲಿ, ಪೊಲೀಸ್ ಅಧಿಕಾರಿಗಳಾಗ್ಲಿ, ಮತ್ತೆ ತಾಲೂಕು ದಂಡಾಧಿಕಾರಿಗಳಾಗ್ಲಿ, ಕಂದಾಯ ಇಲಾಖೆ ಎಲ್ಲವೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಸಂಪೂರ್ಣವಾಗಿ ಬಂದ್ ಮಾಡುವ ಅಂತ ಕೆಲಸ ಆಗಿರುತ್ತೆ. ಆದ್ರೆ ಯಾವುದೇ ಅಧಿಕಾರಿಗಳು ಕೂಡ ಇದುವರೆಗೂ ಕೂಡ ಕ್ರಮ ಕೈಗೊಂಡಿಲ್ಲ. ಯಾಕಂದ್ರೆ ಅಲ್ಲಿನ ಸುತ್ತಮುತ್ತ ರೈತರುಗಳಿಗೂ ಕೂಡ ಸಾಕಷ್ಟು ದೂರುಗಳು ಕೊಟ್ಟರು ಕೂಡ, ಯಾಕಂದ್ರೆ ಮರಳು ದಂಧೆ ನಡೆಯೋದ್ರಿಂದ ಅಲ್ಲಿನ ಅಂತರ್ಜಲ ಕೂಡ ಕುಸಿತ ಅಂತ ರೈತರು ಹೇಳ್ತಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ಕ್ರಮವನ್ನು ವಹಿಸಿರುವುದು ವಿಪರ್ಯಾಸನೇ ಸರಿ ಅಂತ ಹೇಳ್ಬೋದು. ಪ್ರವೀಣ್, ವೀರೇಶ್, ಒಂದು ನಾವು ಇತ್ತೀಚೆಗೆ ನೋಡ್ತೀವಿ, ರಾತ್ರಿ ಈ ಮರಳು ಗಣಿಗಾರಿಕೆ ಮಾಡ್ತಾರೆ. ಆದ್ರೆ ಇಲ್ಲಿ ಮಠ ಮಧ್ಯಾಹ್ನ ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇರೋದು. ಅಧಿಕಾರಿಗಳು ಯಾರು ಬಂದು ಇಲ್ಲಿ ಗಮನಿಸಿಲ್ವಾ ಏನು ಅಂತ? ಅಧಿಕಾರಿಗಳು ಏನಾದ್ರೂ ಶಾಮೀಲಾಗಿದ್ದಾರಾ? ಏನ್ ಕತೆ? ನೋಡ್ಕೊಂಡು ಗೊತ್ತಾಗುತ್ತೆ ಪ್ರವೀಣ್. ಹೇಳ್ಬೇಕಂದ್ರೆ ಹಗಲತ್ತು ಸಂಪೂರ್ಣವಾಗಿ ನಾವು ಮರಳು ದಂಧೆ ನಿಲ್ಸಿದೀವಿ ಅಂತ ಹೇಳ್ಬಿಟ್ಟು ಜನಪ್ರತಿನಿಧಿಗಳು ಹೇಳ್ತಾರೆ, ಇತ್ಲಾಗ ಅಧಿಕಾರಿಗಳು ಹೇಳ್ತಾರೆ. ಯಾಕಂದ್ರೆ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಯಾವ ದಂಧೆನೂ ಕೂಡ ನಡೆಯಕ್ಕಾಗಲ್ಲ. ಯಾಕಂದ್ರೆ ಇದರಲ್ಲಿ ಪೊಲೀಸ್ ಒಂದು ಇಲಾಖೆ ಅಲ್ಲ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ಗಣಿ ಇಲಾಖೆ ಮೂರು ಕೂಡ ಇನ್ವಾಲ್ವ್ ಆಗಿದ್ರೆ ಮಾತ್ರ ಈ ಒಂದು ದಂಧೆ ನಡೆಯಲಿಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ಇಡೀ ಎಂಟೈರ್ ಚಿತ್ರದುರ್ಗ ಜಿಲ್ಲಾದ್ಯಂತ ಕೂಡ ಮರಳು ಸಂಪೂರ್ಣವಾಗಿ ಸ್ಥಗಿತವಾಗಿದ್ರು ಕೂಡ ಮೊಳಕಾಲ್ಮೂರು ತಾಲೂಕಿನ ಚಿನ್ನಾಗ್ರಿ ಹಳ್ಳದಲ್ಲಿ ಮಾತ್ರ ಬಿಟ್ಟು ಬಿಡದೆ ರಾಜಾರೋಷವಾಗಿ ಈ ಒಂದು ಮರಳು ದಂಧೆ ನಡೀತಿದೆ. ಅಂದ್ರೆ ಎಲ್ಲರೂ ಕೂಡ ಯೋಚನೆ ಮಾಡ್ಬೇಕಾದಿದೆ. ಯಾಕಂದ್ರೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತೆ ಗಣಿ ಇಲಾಖೆ ಆಗಿರ್ಬೋದು, ಗಣಿ ಇಲಾಖೆಯಲ್ಲೂ ಕೂಡ ನೈಟ್ ರೌಂಡ್ಸ್ ಕೂಡ ಅಧಿಕಾರಿಗಳು ಇರ್ತಾರೆ, ಆದ್ರೆ ಸೀನಿಯರ್ ಜಿಯಾಲಜಿಸ್ಟ್ಗಳು ಇರ್ತಾರೆ. ಎಲ್ಲದೂ ಕೂಡ ಇದ್ದಾಗ ಈ ಮರಳು ದಂಧೆ ನಡೀತಿದೆ ಅಂದ್ರೆ ಅಲ್ಲಿನ ಸಾರ್ವಜನಿಕರಿಗೆ ಸಾಕಷ್ಟು ಅನುಮಾನ ಮೂಡದೇ ಇರಕ್ಕೆ ಆಗಲ್ಲ. ಯಾಕಂದ್ರೆ ಈ ಅಧಿಕಾರಿಗಳು ಶಾಮೀಲಾಗಿದ್ರೆ ಮಾತ್ರ ಈ ಒಂದು ದಂಧೆಗಳು ನಡೀಲಿಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಅಲ್ಲಿನ ಸಾರ್ವಜನಿಕರು ಕೂಡ ಈಗಾಗಲೇ ಆಕ್ರೋಶಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಫ್ರೆಂಡ್, ಓಕೆ, ಥ್ಯಾಂಕ್ ಯು ವೀರೇಶ್, ತಮ್ಮೆಲ್ಲ ಮಾಹಿತಿ